ಗಿಲ್ಲಿ ಮತ್ತೆ ಕಾವ್ಯ ಬಿಗ್ ಬಾಸ್ ಮನೆಯಲ್ಲಿ ಜೊತೆಗೆ ಆಡಬೇಕು ಎಂದ ಅಂಬರೀಟ್ ಅವರು. ಎಸ್, ಇದಲ್ಲದೆ ಕೂಡ ಗಿಲ್ಲಿ ಅವರು ಅಂಬರೀಟ್ ಅವ್ರ ಜೊತೆ ಯಾವ ರೀತಿ ನಡ್ಕೊಂತ ಇದ್ರು, ಮತ್ತೆ ಅದಲ್ಲದೆ ಗಿಲ್ಲಿ ಅವರು ಕಾವ್ಯ ಅವರು ಕೂಡ ರೀಸೆಂಟ್ ಆಗಿ ಯಾವ ರೀತಿ ನಡ್ಕೊಂತ ಇದಾರೆ, ಮತ್ತೆ ಗಿಲ್ಲಿ ಅವರು ಗಗನ್ ಅವರು ಕೂಡ ಯಾವ ರೀತಿ ನಡ್ಕೊಂತ ಇದ್ರು ಅಂತ ನಮ್ಮ ಅಂಬರೀಟ್ ಅವರು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ಅದನ್ನ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕೋಸ್ಕರ ಯಾರು ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ವಿಡಿಯೋನ ಕೊನೆ ತನಕ ನೋಡಿ. ಸೊ ಇಲ್ಲಿ ಅಂಬರೀಟ್ ಅವರು ಏನ್ ಹೇಳಿದಾರಪ್ಪ ಅಂದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರು ಜೊತೆಗೆ ಆಡಬೇಕು ಅಂತ ಹೇಳಿದ್ರೆ, ಯಾಕಪ್ಪ ಅಂದ್ರೆ ಗಿಲ್ಲಿ ಒಬ್ಬ ಸ್ಟ್ರಾಂಗ್ ಕಂಟೆಂಟರ್ ಅಂತ, ಒಬ್ಬ ಸ್ಟ್ರಾಂಗ್ ಕಾಮಿಡಿಯನ್. ಗಿಲ್ಲಿ ಅವರು ನಮ್ಮ ಝೀನಲ್ಲೇ ಕೆಲಸ ಮಾಡಿರೋದ್ರಿಂದ ನಾನು ಅವ್ರು ಕೂಡ ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡೋದ್ರಿಂದ ನಾನು ಗಿಲ್ಲಿ ಅವ್ರ ಬಗ್ಗೆ ತಿಳ್ಕೊಂಡಿದ್ದೇನಪ್ಪ ಅಂದ್ರೆ, ಗಿಲ್ಲಿ ಒಬ್ಬ ಒಳ್ಳೆ ಮನುಷ್ಯ ಅಲ್ಲದೆ ಕೂಡ ಗಿಲ್ಲಿ ಒಬ್ಬ ಒಳ್ಳೆ ಕಂಟೆಂಟರ್ ಅಂತ ಅನಿಸುತ್ತೆ. ಯಾಕಪ್ಪ ಅಂತಂದ್ರೆ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಿವರೆಗೂ ಇರುತ್ತಾರೋ ಕಾವ್ಯ ಅವರು ಕೂಡ ಗಿಲ್ಲಿ ಅವರ ಜೊತೆಗೆ ಅಲ್ಲಿವರೆಗೂ ಇರ್ಬೋದು ಅಂತೇಳಿ ನನಗನ್ಸುತ್ತೆ ಅಂತೇಳಿ ಅಂಬರೀಟ್ ಅವರು ಹೇಳಿದ್ದಾರೆ. ಸೊ ಅಂಬರೀಟ್ ಅವರು ಇನ್ನೊಂದು ಏನ್ ಹೇಳಿದಾರಪ್ಪ ಅಂತಂದ್ರೆ, ಗಿಲ್ಲಿ ಅವರು ವರ್ತನೆ ಏನಿದೆ ಅದು ಸಖತ್ತಾಗಿದೆ. ಅವನು ನೋಡೋಕೆ ಬಡವ ಕಂಡ್ರು ಮನಸ್ಸಿನಲ್ಲಿ ಮಾತ್ರ ಶ್ರೀಮಂತ. ಸೊ ಆ ಕಾರಣಕ್ಕೆ ಅವನು ಕಾವ್ಯನ ಯಾವಾಗಲೂ ಕಂಫರ್ಟ್ ಝೋನ್ ಅಲ್ಲಿ ಇಡಕ್ಕೆ ಟ್ರೈ ಮಾಡ್ತಾನೆ ಹೊರತು ಆಕಿನ ಯಾವತ್ತು ಯಾರು ಕೂಡ ಜಗಳ ಆಡೋಕು ಬಿಡೋದಿಲ್ಲ ಎಂದು ಅಂಬರೀಟ್ ಅವರು ಹೇಳಿದಾಗ, ಅಲ್ಲಿರುವಂತ ಆಡಿಯನ್ಸ್ ಒಂದ್ ವೇಳೆ ನಿಮ್ಗೆ ಏನಾದ್ರು ಬಿಗ್ ಬಾಸ್ ಹೋಗೋ ಆಪರ್ಚುನಿಟಿ ಬಂದಿತ್ತ ಅಂತೇಳಿ ನಮ್ಮ ಅಂಬರೀಟ್ ಅವ್ರಿಗೆ ಕೇಳಿದಾಗ, ಅಂಬರೀಟ್ ಅವರು ಎಸ್, ನನಗೆ ಬಿಗ್ ಬಾಸ್ ಹೋಗ್ಲಿಕ್ಕೆ ಚಾನ್ಸ್ ಬಂದಿತ್ತು, ಬಟ್ ನಾನು ಲಿಸ್ಟ್ ಚೆಕ್ ಮಾಡಿದಾಗ ನನಗೆ ಅಷ್ಟೊಂದು ಯಾರು ಇಷ್ಟ ಆಗ್ಲಿಲ್ಲ, ಮತ್ತೆ ನನಗೆ ಕಂಫರ್ಟ್ ಝೋನ್ ಅನ್ನೋದಲ್ಲಿ ಇಷ್ಟ ಆಗ್ತಾ ಇದ್ದಿಲ್ಲ. ಸೊ ಅದಕ್ಕೋಸ್ಕರ ನಾನು ಬಿಗ್ ಬಾಸ್ ಹೋಗ್ಲಿಕ್ಕೆ ಟ್ರೈ ಮಾಡ್ಲಿಲ್ಲ. ಸೊ ನನಗೂ ಕೂಡ ಬಿಗ್ ಬಾಸ್ ಕಡೆಯಿಂದ ಆಪರ್ಚುನಿಟಿ ಬಂದಿತ್ತು, ನಾನು ಬೇಡ ಅಂತ ಹೇಳಿದೆ. ಮತ್ತೆ ಸುನಿಲ್ ಅವ್ರಿಗೂ ಕೂಡ ಬಂದಿತ್ತು ಅನ್ಸುತ್ತೆ. ಅವರು ಕೂಡ ಕಾಲ್ ಮಾಡಿಬಿಟ್ಟು ಕೇಳಿದಾಗ ಅವರು ನನಗೆ ಬಂದಿದೆ, ನೀನ್ ಬಂದ್ರೆ ಹೋಗ್ಬೋದು, ಟ್ರೈ ಮಾಡ್ಬೋದು ಅಂತ ಅವರು ಅಂದಿದ್ರು. ಬಟ್ ನನಗೆ ಇಷ್ಟ ಇಲ್ಲ ಅಂತ ಕಾರಣ ನಾನು ಬಿಟ್ಟಿದ್ದೀನಿ, ಮತ್ತೆ ಸುನಿಲ್ ಅವ್ರನ್ನು ಬಿಟ್ಟಿದ್ದಾರೆ ಅಂತೇಳಿ ನಮ್ಮ ಅಂಬರೀಟ್ ಅವರು ತಿಳಿಸ್ಕೊಟ್ಟಿದ್ದಾರೆ ನಮಗೆ. ಅದಲ್ಲದೆ ಕೂಡ ಇನ್ನೊಂದು ಏನ್ ಹೇಳಿದಾರಪ್ಪ ಅಂತಂದ್ರೆ, ಗಿಲ್ಲಿ ಅವರು ಯಾವಾಗ್ಲೂ ನಾವು ಜಿ ಕುಟುಂಬದಲ್ಲಿ ಕಲ್ತಾಗ ಗಿಲ್ಲಿ ಅವರು ನಮ್ ಕೂಡ ಚೆನ್ನಾಗಿ ಮಾತಾಡ್ತಿದ್ರು, ಮತ್ತೆ ಸುನಿಲ್ ಅವರು ಕೂಡ ಚೆನ್ನಾಗಿ ಮಾತಾಡ್ತಿದ್ರು. ಇನ್ನೊಂದೇನಪ್ಪ ಅಂದ್ರೆ, ಸುನಿಲ್ ನಾನು ಅವರ ಮನೆಗೆ ಹೋದಾಗ ಅವರು ನಮಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ಇನ್ನೊಂದೇನಪ್ಪ ಅಂತಂದ್ರೆ, ಗಿಲ್ಲಿ ಅವರು ತುಂಬಾ ಒಳ್ಳೆ ಮನುಷ್ಯ. ಕಾವ್ಯ ಅವರು ಕೂಡ ಅವರು ಯಾವಾಗ್ಲೂ ಇರ್ಲೇಬೇಕು. ಯಾಕಪ್ಪ ಅಂದ್ರೆ ಒಬ್ಬ ಮನುಷ್ಯನಿಂದ ನಮ್ಗೆ ಏನಾದ್ರು ಕಂಫರ್ಟ್ ಝೋನ್ ಸಿಗ್ತೈತೆ ಅಂದ್ರೆ ಅದು ಒಳ್ಳೇದಕ್ಕೆ ಅಂತ ಅನ್ಕೋಬೇಕು. ಇದನ್ನ ಕಾವ್ಯ ಅವರು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಅವರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ವಿನ್ನರ್ ಆಗ್ಬಹುದು. ನನಗೂ ಕೂಡ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಸುನಿಲ್ ಅಂತೇಳಿ ಒಬ್ಬ ಸ್ಟ್ರಾಂಗ್ ಕಂಟೆಂಟರ್ ಸಿಕ್ಕಿದ್ದ. ಸೊ ಆ ಕಾರಣಕ್ಕೆ ನಾವು ಇಬ್ರು ಕೂಡ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ವಿನ್ ಆಗ್ಲಿಕ್ಕೆ ಸಾಧ್ಯ ಆಯ್ತು. ಅದೇ ರೀತಿ ಕಾವ್ಯಗೂ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಗಿಲ್ಲಿ ಅನ್ನೋ ಸ್ಟ್ರಾಂಗ್ ಕಂಟೆಂಟರ್ ಸಿಕ್ಕಿದ್ದಾನೆ. ಸೊ ಅವರು ಕೂಡ ಗಿಲ್ಲಿ ಅವ್ರನ್ನ ಬಳಸ್ಕೊಂಡು ಮತ್ತೆ ಗಿಲ್ಲಿ ಅವ್ರನ್ನ ಬೆಳೆಸ್ಕೊಂತ ಬಿಗ್ ಬಾಸ್ ಮನೆಯಲ್ಲಿ ವಿನ್ನರ್ ಆಗೋ ಎಲ್ಲಾ ಲಕ್ಷಣಗಳು ಕಾಣುತ್ತೇವೆ. ಸೊ ಅದಕ್ಕೋಸ್ಕರ ಕಾವ್ಯ ಅವರು ಆದಷ್ಟು ಗಿಲ್ಲಿ ಅವ್ರನ್ನ ಹತ್ತಿರ ಮಾಡ್ಕೊಂಡು ಮತ್ತೆ ಅವರಿಬ್ರು ಚೆನ್ನಾಗಿ ಟಾಸ್ಕ್ ಗಳನ್ನ ಆಡಿ ಇಬ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಸ್ಟ್ರಾಂಗ್ ಕಂಟೆಂಟರ್ ಅಂತೇಳಿ ಎಲ್ಲರಿಗೂ ಪ್ರೂವ್ ಮಾಡೋದಲ್ಲದೆ ಅವರು ಬಿಗ್ ಬಾಸ್ ಮನೆಯಲ್ಲಿ ವಿನ್ನರ್ ಆಗ್ಬೇಕಂತೇಳಿ ನನ್ನ ಅಭಿಪ್ರಾಯ ಅಂತೇಳಿ ನಮ್ಮ ಅಂಬರೀಟ್ ಅವರು ತಿಳಿಸಿದ್ದಾರೆ. ಸೊ ಅದಲ್ಲದೆ ಕಾವ್ಯ ಅವ್ರ ಬಗ್ಗೆ ಏನ್ ಹೇಳಿದಾರೆ ಅಂದ್ರೆ, ಸೊ ಈಸ್ ದ ಕಾವ್ಯ ಗುಡ್ ಕಂಟೆಂಟರ್ ಅಂತ ಹೇಳಿದ್ರೆ, ಯಾಕು ಅಂದ್ರೆ ಅವರು ಕೂಡ DKD ಮತ್ತೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಅವರು ಶೋ ನೋಡಕ್ ಬಂದಾಗ ಇವರು ಶೋ ನೋಡಕ್ ಹೋದಾಗ ಒಬ್ರಿಗೊಬ್ರು ಪರಿಚಯ ಆಗಿದೆ. ಸೊ ಕಾವ್ಯ ಮತ್ತೆ ಅಂಬರೀಟ್ ಅವರು ಕೂಡ ಒಬ್ರಿಗೊಬ್ರು ಪರಿಚಯ. ಸೊ ಆ ಕಾರಣಕ್ಕೆ ಅವ್ರೇನ್ ಹೇಳ್ತಿದಾರಪ್ಪ ಅಂದ್ರೆ, ಕಾವ್ಯ ಕೂಡ ಇಸ್ ದ ಗುಡ್ ಕಂಟೆಂಟರ್ ಅಂತ ಹೇಳ್ತಿದ್ದಾರೆ. ಅವರು ಕೂಡ ಯಾವುದೇ ವ್ಯಕ್ತಿ ಮೇಲೆ ರೇಸ್ ಆಗೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ರೇಸ್ ಆಗ್ತಾರೆ. ಸೊ ಆ ಕಾರಣಕ್ಕೆ ಕರ್ನಾಟಕ ಜನತೆಯವರಿಗೆ ತುಂಬಾ ಪ್ರೀತಿ ಕೊಡ್ತಾ ಇದ್ದಾರೆ. ಅದಲ್ಲದೆ ಕೂಡ ಅವರು ಗಿಲ್ಲಿ ಅವರು ಕೂಡ ಮಾಡಿರೋ ಫ್ರೆಂಡ್ಶಿಪ್ ಆಗಿರ್ಬೋದು, ಮತ್ತೆ ಗಿಲ್ಲಿ ಅವರು ಕೂಡ ಆಡ್ತಿರುವಂತ ಒಂದು ತುಂಟಾಟಗಳಾಗಿರ್ಬೋದು, ಅದೆಲ್ಲ ನಮ್ಮ ಕರ್ನಾಟಕ ಜನತೆ ತುಂಬಾ ಇಷ್ಟ ಪಡ್ತಿದ್ದಾರೆ. ಸೊ ಆ ಕಾರಣಕ್ಕೆ ಗಿಲ್ಲಿ ಮತ್ತೆ ಕಾವ್ಯ ಅವ್ರನ್ನ ಎಲ್ಲರೂ ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ದಾರೆ, ತುಂಬಾ ಫ್ಯಾನ್ ಫೇಸಸ್ಗಳು ಬೆಳಿತವೆ. ಸೊ ಆ ಕಾರಣಕ್ಕೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಮುಂದೆ ಫೈನಲಿಸ್ಟ್ ಆಗೋದಲ್ಲಿ ಎರಡನೇ ಮಾತೇ ಇಲ್ಲ ಅಂತೇಳಿ ನಮ್ಮ ಅಂಬರೀಟ್ ಅವರು ಹೇಳಿದ್ದಾರೆ. ಇನ್ನೊಂದೇನಪ್ಪ ಅಂತಂದ್ರೆ, ಗಗನ್ ಅವರು ಕೂಡ ನಮ್ಮ ಗಿಲ್ಲಿ ಕಾವ್ಯ ಅವರಿಗೆ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಅದಲ್ಲದೆ ನಮ್ಮ ಫ್ರೆಂಡ್ಸ್, ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಇರುವಂತ ಎಲ್ಲ ಫ್ರೆಂಡ್ಸ್ ಕೂಡ ಗಿಲ್ಲಿ ಕಾವ್ಯ ಅವರ ಫ್ರೆಂಡ್ಶಿಪ್ ನ ನೋಡ್ಲಿಕ್ಕೆ ತುಂಬಾ ಇಂಟ್ರೆಸ್ಟ್ ಆಗಿದ್ದಾರೆ. ಮತ್ತೆ ಅದಲ್ಲದೆ ಕೂಡ ನಾನು ಕೂಡ ಖುದ್ದಾಗಿ ಗಿಲ್ಲಿ ಮತ್ತೆ ಕಾವ್ಯ ಅವರ ಫ್ರೆಂಡ್ಶಿಪ್ ನೋಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ದೀನಿ. ಸೊ ಅದಕ್ಕೋಸ್ಕರ ಗಿಲ್ಲಿ ಮತ್ತೆ ಕಾವ್ಯ ಅವರು ಇದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಗಳು ಆಡಬೇಕು, ಮತ್ತೆ ಇದೇ ರೀತಿ ಕರ್ನಾಟಕ ಜನತೆಗೆ ಪ್ರೀತಿನ ಕೊಡ್ಬೇಕಂತೇಳಿ ನಮ್ಮೆಲ್ಲರ ಅಭಿಪ್ರಾಯ ಅಂತೇಳಿ ನಮ್ಮ ಅಂಬರೀಟ್ ಅವರು ಹೇಳಿದಾರೆ ಅಂತ ಹೇಳ್ಬೋದು. ಸೊ ನಮ್ಮ ಅಂಬರೀಟ್ ಅವರು ಇನ್ನೊಂದು ಶಾಕಿಂಗ್ ನ್ಯೂಸ್ ಏನ್ ಹೇಳಿದಾರಪ್ಪ ಅಂತಂದ್ರೆ, ಗಿಲ್ಲಿ ಅವರು ಗಗನ್ ಅವರು ಕೂಡ ಅಲ್ಲಿ ನಮ್ ಕೂಡ ಅಲ್ಲಿ ತುಂಬಾ ಹಚ್ಕೊಂಡಿದ್ರು, ತುಂಬಾ ಪ್ರೀತಿಯಿಂದ ಇದ್ರು. ಬಟ್ ಇನ್ನೊಂದು ಏನ್ ಹೇಳ್ತೀನಪ್ಪ ಅಂದ್ರೆ, ಗಗನ್ ಅವರು ಕೂಡ ಗಿಲ್ಲಿ ಅವರು ತುಂಬಾ ಫ್ರೆಂಡ್ ಆಗಿದ್ರು. ಮತ್ತೆ ಅದೇ ಕಾರಣಕ್ಕೆ ಕರ್ನಾಟಕ ಜನತೆ ಮೊದಲೆಲ್ಲ ಗಿಲ್ಲಿ ಗಗನ್ ಅಂದ್ರೆ ತುಂಬಾ ಇಷ್ಟ ಪಡ್ತಿದ್ರು, ಎಷ್ಟೊಂದು ಕ್ರೇಜ್ ಇತ್ತು ಗಿಲ್ಲಿ ಗಗನ ಫ್ರೆಂಡ್ಶಿಪ್ ಅಂದ್ರೆ ಸಾಕು ನಮ್ಮ ಕರ್ನಾಟಕ ಜನತೆ ಪ್ರೀತಿ ಕೊಟ್ಟಿದ್ದು. ಸೊ ಅದೇ ರೀತಿ ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರ ಫ್ರೆಂಡ್ಶಿಪ್ ನೋಡ್ಲಿಕ್ಕೆ ನಮ್ಮ ಕರ್ನಾಟಕ ಜನತೆ ತುಂಬಾ ಕುತೂಹಲದಿಂದ ಕಾಯ್ತಿದ್ದಾರೆ. ಸೊ ಅದೇ ಕಾರಣಕ್ಕೆ ಹಿಂದೆ ಗಿಲ್ಲಿ ಅವರು ಗಗನ್ ಅವರು ಕೂಡ ಯಾವ ರೀತಿ ಮುದ್ದಾಗಿ ಆಟಗಳನ್ನಾಗ್ಲಿ ಅಥವಾ ಟಾಸ್ಕ್ಗಳನ್ನಾಗ್ಲಿ ಮತ್ತೆ ಎಲ್ಲ ಕರ್ನಾಟಕ ಜನತೆಗೆ ನಗಿಸೋದಲ್ಲಿ ಯಾವ ರೀತಿ ಎಂಟರ್ಟೈನ್ಮೆಂಟ್ ನ ಕೊಡ್ತಿದ್ರು, ಇವಾಗ ರೀಸೆಂಟ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ಅವರು ಕೂಡ ಆ ರೀತಿ ನಡ್ಕೋಬೇಕು, ಆ ರೀತಿ ವರ್ತನೆಗಳನ್ನ ಮಾಡಬೇಕು, ಮತ್ತೆ ಕಾವ್ಯ ಅವರು ಕೂಡ ಚೆನ್ನಾಗಿ ಟಾಸ್ಕ್ ಆಡಬೇಕು, ಮತ್ತೆ ಕಾವ್ಯ ಅವರು ಕೂಡ ಚೆನ್ನಾಗಿ ಮಾತುಗಳನ್ನ ಆಡ್ಕೊಂತ ಹೋದ್ರೆ ನಮ್ಮ ಕರ್ನಾಟಕ ಜನತೆ ಗಿಲ್ಲಿ ಮತ್ತೆ ಕಾವ್ಯ ಅವರಿಗೆ ಫೈನಲಿಸ್ಟ್ ಆಗಿ ಕನ್ಸಿಡರ್ ಮಾಡೋದಲ್ಲದೆ ಅವ್ರನ್ನ ವಿನ್ನರ್ ಕೂಡ ಆಗಿ ಕನ್ಸಿಡರ್ ಮಾಡೋ ಎಲ್ಲ ತಾಕತ್ತು ನಮ್ಮ ಕರ್ನಾಟಕ ಜನತೆಗೆ ಇದೆ. ಯಾಕಪ್ಪ ಅಂದ್ರೆ ಗಿಲ್ಲಿ ಒಬ್ಬ ಸ್ಟ್ರಾಂಗ್ ಕಂಟೆಂಟರ್. ಇವಾಗ ಆಲ್ಮೋಸ್ಟ್ ಆಲ್ ಅರ್ಧ ಕರ್ನಾಟಕ ಜನತೆ ಗಿಲ್ಲಿ ಅವರಿಗೆ ವೋಟ್ ಮಾಡ್ತಾ ಇದೆ. ಅದಲ್ಲದೆ ಇವಾಗ ಕಾವ್ಯ ಅವ್ರಿಗೂ ಕೂಡ ಗಿಲ್ಲಿ ಅವರ ಕಡೆಯಿಂದ ಸಪೋರ್ಟ್ ಸಿಗ್ತೈತೆ. ಸೊ ಇವರಿಬ್ಬರು ಇದೇ ರೀತಿ ಟಾಸ್ಕ್ಗಳನ್ನ ಚೆನ್ನಾಗಿ ಆಡ್ಕೊಂತ ಬಂದ್ರೆ ಮುಂದೊಂದು ದಿನ ಇವರಿಬ್ಬರು ಗೆಲ್ಲೋ ಸಾಧ್ಯತೆ ಇದೆ ಅಂತೇಳಿ ನನ್ನ ಅಭಿಪ್ರಾಯ ಅಂತ ಹೇಳಿದ್ದಾರೆ. ಅದಲ್ಲದೆ ಕಾವ್ಯ ಅವರು ಕೂಡ ಏನ್ ಹೇಳಿದಾರಪ್ಪ ಅಂತಂದ್ರೆ, ನಮ್ಗೆ ಗಿಲ್ಲಿ ಮತ್ತೆ ಕಾವ್ಯ ಅವರೇ ಗೆದಿಬೇಕು ಅಂತ ಅನ್ಸುತ್ತೆ. ಯಾಕಪ್ಪ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಕಪ್ಪಿಗೆ ಏನಾದ್ರು ಡಿಸರ್ವ್ ಮಾಡದೆ ಅವರಿಬ್ರು ಡಿಸರ್ವ್ ಮಾಡ್ತಾರೆ ಅಂತ ಹೇಳ್ಬೋದು.
ಇನ್ನೊಂದೇನಪ್ಪಾ ಅಂದ್ರೆ ಈ ಸೀಸನ್ ನನಗೆ, ಗಗನಗೆ, ಸುನಿಲ್ಗೆ ಮತ್ತೆ ನಮ್ಮ ಭರ್ಜರಿ ಬ್ಯಾಚುಲರ್ಸ್ ಇರುವಂತ ಇನ್ನೊಂದಿಷ್ಟು ಜನಕ್ಕೆ ಬಿಗ್ ಬಾಸ್ ಕಡೆಯಿಂದ ಆಪರ್ಚುನಿಟಿ ಬಂದಿತ್ತು. ಬಟ್ ನಾವ್ಯಾರು ಆ ಶೋಗೆ ಹೋಗ್ಲಿಕ್ಕೆ ಆಗಲಿಲ್ಲ. ಯಾಕಪ್ಪ ಅಂದ್ರೆ ನಮಗೆ ಆದಂತ ಒಂದಿಷ್ಟು ಪರ್ಸನಲ್ ಪ್ರಾಬ್ಲಮ್ಸ್ ಇದ್ದು. ಸೊ ಆ ಕಾರಣಕ್ಕೆ ಹೋಗಕ್ಕಾಗ್ಲಿಲ್ಲ ಎಂದು ಹೇಳಿದ ನಮ್ಮ ಅಮೃತ್ ಅವರು. ಸೊ ಇದಲ್ಲದೆ ಅಮೃತ್ ಅವರು ಇನ್ನೊಂದು ಏನ್ ಹೇಳಿದಾರಪ್ಪ ಅಂತಂದ್ರೆ, ಒಂದ್ ಸೈಡ್ ಲಿಂತ ಗಿಲ್ಲಿ ಕಾವ್ಯ ಅವರು ಡಾಮಿನೇಟ್ ಮಾಡ್ಕೊಂತ ಹೋದ್ರೆ ಬಿಗ್ ಬಾಸ್ ಮನೆಯಲ್ಲಿ, ಇನ್ನೊಂದ್ ಸೈಡ್ ಲಿಂತ ಅಭಿ, ಅಶ್ವಿನಿ ಮ್ಯಾಮ್, ಸ್ಪಂದನ್ ಅವರು ಇನ್ನೊಂದ್ ಸೈಡ್ ಲಿಂತ ಡಾಮಿನೇಟ್ ಮಾಡ್ಕೊಂತ ಹೋಗ್ತಾ ಇದಾರೆ. ಈ ಕಡೆ ಗಿಲ್ಲಿ ಕಾವ್ಯ ಅವರು ತಮ್ಮ ಮುದ್ದಾಟದಿಂದ, ತಮ್ಮ ಒಂದು ಫ್ರೆಂಡ್ಶಿಪ್ ನಿಂದ ಕರ್ನಾಟಕ ಜನತೆಗೆ ಮೋಡಿ ಮಾಡ್ಕೊಂತ ಫೈನಲ್ಗೆ ಎಂಟ್ರಿ ಕೊಡಕ್ ಹೋದ್ರೆ, ಇನ್ನೊಂದ್ ಸೈಡ್ ಲಿಂತ ತಮ್ಮ ಮುದ್ದತೆಯಿಂದ ಸ್ಪಂದನ್ ಅವರು ಮತ್ತೆ ಅಶ್ವಿನ್ ಮ್ಯಾಮ್ ಮತ್ತೆ ಅಭಿ ಅವರು ಇನ್ನೊಂದಿಷ್ಟು ಕಂಟೆಸ್ಟೆಂಟ್ ಗಳು ತಮ್ಮದೇ ಆದಂತ ಛಾಪನ್ನು ಮೂಡಿಸುವಂತ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ಆಡಿಯನ್ಸ್ ಮನಸ್ಸನ್ನ ಸೆಳ್ಕೊಂತ, ಕರ್ನಾಟಕ ಜನತೆಯ ಪ್ರೀತಿ ಗಳಿಸ್ಕೊಂತ ಅವರು ಕೂಡ ಇನ್ನೊಂದ್ ಸೈಡ್ ಲಿಂತ ಬಿಗ್ ಬಾಸ್ ಫೈನಲಿಗೆ ಹೋಗ್ಲಿಕ್ಕೆ ಎಂಟ್ರಿ ಕೊಡ್ತಾ ಇದಾರೆ. ಸೊ ಈ ವರ್ಷದ ಬಿಗ್ ಬಾಸ್ ಮಾತ್ರ ನೋಡ್ಲಿಕ್ಕೆ ತುಂಬಾ ಸಖತ್ತಾಗಿದೆ, ಎಲ್ಲಾ ಕಡೆಲಿಂತ ಕ್ರೂಷಿಯಲ್ ಆಗಿ ಕಾಣ್ತಿದೆ. ಸೊ ಇನ್ನೊಂದೇನಪ್ಪಾ ಅಂತಂದ್ರೆ, ಸುದೀಪ್ ಸರ್ ಬಂದಾಗ ಮಾತ್ರ ಎಲ್ಲರೂ ಸೈಲೆಂಟ್ ಆಗಿರೋದು ನನಗೆ ನೋಡ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ಆ ಸುದೀಪ್ ಸರ್ ಯಾರೇ ಏನೇ ತಪ್ಪು ಮಾಡಿದ್ರು ಬಂದು ಹೇಳ್ತಾರಲ್ಲ, ಆ ತಪ್ಪನ್ನ ತಿದ್ದುಕೊಳ್ಳೋದ್ರಲ್ಲಿ ಒಂದು ಮುದ್ದತೆ ಕಾಣುತ್ತೆ ಅಂತೇಳಿ ನಮ್ಮ ಅಮೃತ್ ಅವರು ಹೇಳಿದ್ದಾರೆ. ಸೊ ಇವಾಗಲೇ ನೀವು ಹೇಳಿ, ಅಮೃತ್ ಅವರು ನಮ್ಮ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಬಗ್ಗೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಯಾವ ರೀತಿ ಅನಿಸ್ತು, ಅದರಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವ್ರ ಬಗ್ಗೆ ಹೇಳಿರುವಂತ ಸ್ಟೇಟ್ಮೆಂಟ್ ಯಾವ ರೀತಿ ಅನಿಸ್ತು, ಅದಲ್ಲದೆ ಅಭಿ, ಸ್ಪಂದನ, ಉಳಿದಂತ ಕಂಟೆಸ್ಟೆಂಟ್ ಬಗ್ಗೆ ಹೇಳಿರುವಂತ ಸ್ಟೇಟ್ಮೆಂಟ್ ಯಾವ ರೀತಿ ಅನಿಸ್ತು, ಮತ್ತೆ ಒಂದ್ ವೇಳೆ ಅಮೃತ್ ಅವರು ಏನಾದ್ರು ಬಿಗ್ ಬಾಸ್ ಗೆ ಬಂದ್ರೆ ಯಾವ ರೀತಿ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಒಟ್ಟಿನಲ್ಲಿ ನಿಮ್ಗೆ ಇವರೆಲ್ಲರ ಅಭಿಪ್ರಾಯದ ಬಗ್ಗೆ ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಒಂದ್ ವೇಳೆ ವಿಡಿಯೋ ಏನಾದ್ರು ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಎಷ್ಟೊಂದು ಎಫರ್ಟ್ ಹಾಕಿ ವಿಡಿಯೋ ಮಾಡ್ತೀನಿ, ನೀವು ಯಾರು ಸಪೋರ್ಟ್ ತೋರಿಸ್ತಾ ಇಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ವಿಡಿಯೋಗೆ ಲೈಕ್ ಹಾಕಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿ ಕ್ರಿಂಜ್ ಕಂಟೆಂಟ್ಗೋಸ್ಕರ ನನ್ನ ಚಾನಲ್ ಒಂದ್ಸಲಿ ಚೆಕ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ.